ಭಾರತ ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ದೇಶಕ್ತಿಯಾಗಿರುವ ಮಹಾತ್ಮ ಗಾಂಧೀಜಿಯವರು ಅಹಿಂಸಾ ಹೋರಾಟವನ್ನು ವಿಶ್ವಕ್ಕೆ ಪರಿಚಯಿಸುವ ಮೂಲಕ ವಿಶ್ವದ ಶಾಂತಿದೂತರಾಗಿ ಹೊರಹೊಮ್ಮಿದ್ದಾರೆ ಎಂದು ಪಾಂಡವಪುರ ಉಪ ವಿಭಾಗಾಧಿಕಾರಿ ಕೆಆರ್ ಶ್ರೀನಿವಾಸ್ ಹೇಳಿದರು. ಅವರು ಇಂದು ಕೃಷ್ಣರಾಜಪೇಟೆ ಪಟ್ಟಣದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಬೆಂಗಳೂರಿನ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ, ಮಂಡ್ಯದ ಕರ್ನಾಟಕ ಸಂಘ, ಕೆಆರ್ಪೇಟೆ ಕೃಷ್ಣ ಪ್ರತಿಷ್ಠಾನ, ತಾಲೂಕು ಸಮಾನ ಮನಸ್ಕರ ವೇದಿಕೆ, ಕರ್ನಾಟಕ ರಾಜ್ಯ ರೈತ ಸಂಘ, ದಲಿತ ಸಂಘರ್ಷ ಸಮಿತಿಗಳ ಒಕ್ಕೂಟ, ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ, ಶ್ರೀಮತಿ ಲಕ್ಷ್ಮಮ್ಮ ವೆಂಕಟರಾಮ್ ಚಾರಿಟೇಬಲ್ ಸೇವಾ ಟ್ರಸ್ಟ್ ಹಾಗೂ ಪತ್ರಕರ್ತರ ಸಂಘದ ಸಂಯುಕ್ತಾಶ್ರಯದಲ್ಲಿ ತಾಲೂಕಿನ ಪದವಿ ಹಾಗೂ ಪದವಿ ಪೂರ್ವ ಕಾಲೇಜಿನ ಮಕ್ಕಳಿಗೆ ಆಯೋಜಿಸಿರುವ ಮಹಾತ್ಮ ಗಾಂಧೀಜಿಯವರ ಬದುಕು ಮತ್ತು ಹೋರಾಟದ ಕುರಿತು 2 ದಿನಗಳ ವಿಚಾರ ಸಂಕಿರಣವನ್ನು ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದ್ದಾರೆ. ಅಹಿಂಸಾ ಹೋರಾಟದ ಮೂಲಕ ಬ್ರಿಟಿಷರ ವಿರುದ್ಧ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಬದುಕು ಮತ್ತು ಜೀವನದ ಸಾಧನೆಗಳು ಇಂದು ಯುವ ಜನರಿಗೆ ಚೆನ್ನಾಗಿ ಅರ್ಥವಾಗಬೇಕಾಗಿದೆ. ಗಾಂಧೀಜಿಯವರ ವಿರುದ್ಧ ವ್ಯವಸ್ಥಿತವಾಗಿ ಅಪಪ್ರಚಾರ ನಡೆಸಿ ಸಂಚು ನಡೆಸ್ತಾ ಇರುವಂತಹ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಗಾಂಧೀಜಿಯವರ ಸಚ್ಚಾರಿತ್ರಕ್ಕೆ ಅಪಚಾರ ತರುವಂತಹ ರೀತಿಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯವಸ್ಥಿತವಾಗಿ ಅಪಪ್ರಚಾರ ನಡೆಸಿ ಗಾಂಧೀಜಿಯವರ ಬಗ್ಗೆ ತಪ್ಪು ಭಾವನೆ ಮೂಡುವಂತೆ ಮಾಡ್ತಾ ಇದೆ. ವಿಶ್ವದ ಶಾಂತಿದೂತರಾಗಿ ಹೊರಹೊಮ್ಮಿರುವ ಮಹಾತ್ಮ ಗಾಂಧೀಜಿಯವರ ಜೀವನವೇ ತೆರೆದ ಪುಸ್ತಕದಂತಿದ್ದು, ಸ್ವದೇಶಿ ಚಳುವಳಿ, ಅಹಿಂಸಾ, ತ್ಯಾಗ, ಬಲಿದಾನದಂತಹ ಆದರ್ಶ ಗುಣಗಳನ್ನು ನಾಡಿಗೆ ಪರಿಚಯಿಸಿಕೊಟ್ಟು ಮಹಾನ್ ಶಕ್ತಿಯಾಗಿರುವ ಗಾಂಧೀಜಿಯವರು ದ್ವೇಷ, ಅಸೂಯೆ ಹಾಗೂ ಭಯೋತ್ಪಾದಕ ಚಟುವಟಿಕೆಗಳಿಂದ ಕೂಡಿರುವ ಸಮಾಜವನ್ನ ಆರೋಗ್ಯವಂತ ಸಮಾಜವನ್ನಾಗಿ ಮಾಡಿ ಸರಿದಾರಿಗೆ ತರಲು ಗಾಂಧೀಜಿಯವರ ತತ್ವ ಸಂದೇಶಗಳು ಇಂದು ಹೆಚ್ಚು ಪ್ರಸ್ತುತವಾಗಿವೆ. ಅನ್ಯಾಯದ ವಿರುದ್ಧ ಹೋರಾಡುವಂತೆ ನಾಡಿನ ಯುವಕರಿಗೆ ಸಂದೇಶ ನೀಡಿರುವ ಗಾಂಧೀಜಿ ತಂದೆ ತಾಯಿಗಳು ಹಾಗೂ ಗುರು ಹಿರಿಯರನ್ನ ಗೌರವಿಸುವಂತೆಯೂ ಸೂಚಿಸಿದ್ದಾರೆ. ಹೆಣ್ಣು ಮಕ್ಕಳನ್ನ ಪೂಜಿಸಿ ಗೌರವಿಸುವ ಮೂಲಕ ಮಹಿಳಾ ಸಬಲೀಕರಣಕ್ಕೆ ಒತ್ತು ನೀಡುವಂತೆ ಕರೆ ನೀಡಿರುವ ಗಾಂಧೀಜಿಯವರ ಆದರ್ಶ ಗುಣಗಳು ಸಾರ್ವಕಾಲಿಕ ಸತ್ಯವಾಗಿದೆ. ನಾನು ನನ್ನದು ಎಂಬ ಸ್ವಾರ್ಥದಿಂದ ಕೂಡಿರುವ ಇಂದಿನ ಸಮಾಜದಲ್ಲಿ ಸಮಾಜಕ್ಕಾಗಿ ನಾವು ಎಂಬ ವಿಶಾಲವಾದ ಮನೋಭಾವನೆಯನ್ನ ಬೆಳೆಸಿಕೊಂಡು ವಿದ್ಯಾರ್ಥಿಗಳು ಹಾಗೂ ಯುವಜನರು ಸಮಾಜಮುಖಿಯಾಗಿ ಹೆಜ್ಜೆ ಹಾಕಬೇಕು. ಪುಸ್ತಕಗಳು ಹಾಗೂ ಪತ್ರಿಕೆಗಳು ಚೆನ್ನಾಗಿ ಓದಿ ಮನನ ಮಾಡಿಕೊಳ್ಳುವ ಮೂಲಕ ಜ್ಞಾನವಂತರಾಗಬೇಕು. ಮೊಬೈಲ್ ಹಾಗೂ ಟಿವಿ ವೀಕ್ಷಣೆಯಿಂದ ದೂರವಿದ್ದು ಯುವಜನರ ವ್ಯಕ್ತಿತ್ವದ ಸಮಗ್ರವಾದ ವಿಕಸನಕ್ಕೆ ಬೇಕಾದ ಸಮಗ್ರವಾದ ಚಟುವಟಿಕೆಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಸಾಧನೆ ಮಾಡಬೇಕು ಎಂದು ಶ್ರೀನಿವಾಸ್ ಕರೆ ನೀಡಿದ್ದಾರೆ. ಮಂಡ್ಯ ಜಿಲ್ಲೆಯ ಸಾಂಸ್ಕೃತಿಕ ಸಂಘಟಕರು ಹಾಗೂ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಬಿ ಜಯಪ್ರಕಾಶ್ ಗೌಡ ಮಾತನಾಡಿ, ಮಹಾತ್ಮ ಗಾಂಧೀಜಿಯವರ ಚಿಂತನೆ ಹಾಗೂ ತತ್ವದರ್ಶಕಗಳು ಇಂದಿನ ಸಮಾಜಕ್ಕೆ ಅಗತ್ಯವಾಗಿ ಬೇಕಾಗಿದೆ. ಗಾಂಧೀಜಿಯವರ ಬಗ್ಗೆ ಇಲ್ಲಸಲ್ಲದ ಅಪಪ್ರಚಾರಗಳು ನಿರಂತರವಾಗಿ ನಡೀತಾ ಇವೆ. ಸಂದರ್ಭದಲ್ಲಿ ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ಕೆಆರ್ಪೇಟೆ ಕೃಷ್ಣ ಪ್ರತಿಷ್ಠಾನ ಹಾಗೂ ಸಮಾನ ಮನಸ್ಕರ ವೇದಿಕೆಯ ಸಹಯೋಗದಲ್ಲಿ ಗಾಂಧೀಜಿಯವರ ಬದುಕು ಮತ್ತು ಹೋರಾಟ ಕುರಿತು ಆಯೋಜಿಸಿರುವ 2 ದಿನಗಳ ವಿಚಾರ ಸಂಕಿರಣವು ಯುವಜನರ ಒಳ್ಳೆಯ ಭವಿಷ್ಯವನ್ನ ರೂಪಿಸಿಕೊಳ್ಳಲು ವರದಾನವಾಗಿದೆ. ನಾಡಿನ ಖ್ಯಾತ ವಿಚಾರವಾದಿಗಳು ಹಾಗೂ ಚಿಂತಕರು, ಗಾಂಧಿವಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಎಂದು ತಿಳಿಸಿದ ಗೌಡರು, ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ಒಂದು ಸುಸಜ್ಜಿತವಾದ ರಂಗಮಂದಿರವಿಲ್ಲ. ತಾಲೂಕು ಹಾಗೂ ಜಿಲ್ಲಾಡಳಿತ ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ನಿರಂತರವಾಗಿ ಸಾಂಸ್ಕೃತಿಕ ಚಟುವಟಿಕೆಗಳು ನಡೆಯಲು ಅನುಕೂಲವಾಗುವಂತೆ ಒಂದು ರಂಗಮಂದಿರವನ್ನು ನಿರ್ಮಿಸುವ ದಿಕ್ಕಿನಲ್ಲಿ ಮುಂದಾಗಿ ಯುವಜನರ ವ್ಯಕ್ತಿತ್ವ ವಿಕಸನಕ್ಕೆ ಸಹಕಾರಿಯಾಗಬೇಕು ಎಂದು ಮನವಿ ಮಾಡಿದ್ದಾರೆ. ಪ್ರಪಂಚದಲ್ಲಿ ಮಹಾತ್ಮ ಗಾಂಧೀಜಿ ಹಾಗೂ ಗಾಂಧಿವಾದವು ಯಾರಿಗೂ ಬೇಡದ ವಸ್ತುವಾಗಿದೆ ಎಂದು ಜಯಪ್ರಕಾಶ್ ಗೌಡ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಚಲುಬಯ್ಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಚನ್ನಪಟ್ಟಣ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಹಾಯಕ ಪ್ರಾಧ್ಯಾಪಕರಾದ ಬಿಎಂ ಸತೀಶ್ ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡಿದ್ದಾರೆ. ಲಕ್ಷ್ಮಮ್ಮ ವೆಂಕಟರಾಮ ಚಾರಿಟೇಬಲ್ ಸೇವಾ ಟ್ರಸ್ಟ್ ಅಧ್ಯಕ್ಷ ಹನುಮಶೆಟ್ಟರು, ಹಿರಿಯ ರೈತ ಮುಖಂಡರಾದ ಎಂಬಿ ರಾಜೇಗೌಡ, ಕೆಆರ್ಪೇಟೆ ಕೃಷ್ಣ ಪ್ರತಿಷ್ಠಾನದ ಅಧ್ಯಕ್ಷ ಗೂಡೆ ಹೊಸಳ್ಳಿ ಜವರಾಯಿಗೌಡ, ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್, ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಅನುರಾಧ, ಮೈಸೂರಿನ ಪ್ರತಿಕ್ಷಣ ವಿದ್ಯಾರ್ಥಿ ಎಸ್ಎಂ ರವಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್ ಡಾಕ್ಟರ್ ಕೆಆರ್ ನೀಲಕಂಠ, ಎನ್ಕೆಎಸ್ ಟಿವಿ4, ಕೃಷ್ಣರಾಜಪೇಟೆ. ರಾಜಕಾರಣಿಯನ್ನ ಎಲ್ಲಿ ನೋಡಬೇಕು, ಯಾವಾಗ ನೋಡಬೇಕು, ಯಾವ ಸಂದರ್ಭದಲ್ಲಿ ನೋಡಬೇಕು ಅನ್ನುವಂಥ ಒಂದು ಪ್ರಜ್ಞೆಯನ್ನು ನಾವು ಬೆಳೆಸ್ಕೊಳ್ಳೋದ್ರೆ ನಾವೇನನ್ನೂ ಕೂಡ ಸಾಧಿಸಲಿಕ್ಕೆ ಸಾಧ್ಯ. ನಾವು ಬಂದಿರತಕ್ಕಂಥ ಉದ್ದೇಶವನ್ನು ಮರೆತರೆ ನಾವೆಲ್ಲರೂ ಕೂಡ ಸಾಧಿಸಲಿಕ್ಕೆ ಸಾಧ್ಯ.
ಹಿಂದೆ ಹೋಗುವಂಥದ್ದು, ಅವ್ರ ಜೊತೆ ಬರುವಂಥದ್ದು, ಅವ್ರ ಜೊತೆ ಕಾಣಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು, ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಅತ್ಯಂತ ಗುಲಾಮಿತನದ ಒಂದು ಸಾಕ್ಷಿ, ಗುಲಾಮಿತನದ ಸಾಕ್ಷಿ. ಭಾರತದಂಥ ದೇಶ, ಭಾರತದಲ್ಲಿ ಯಾಕೆ ಮಾತನ್ನು ಹೇಳ್ತೇನೆ ಅಂತಂದರೆ, ಸಾವಿರಾರು ವರ್ಷಗಳ ಇತಿಹಾಸ ಇದೆ ನಮಗೆ. ಇನ್ನೊಬ್ಬರ ಅಧೀನದಲ್ಲಿ ನಾವೆಲ್ಲ ಬದುಕಿದ್ದೇವೆ, ಇನ್ನೊಬ್ಬರ ಅಧೀನದಲ್ಲಿ ಬದುಕಿದ್ದೇವೆ. ಗುಲಾಮಿತನದ ರಕ್ತ ನಮ್ಮ ನನಾಡಿಗಳಲ್ಲಿ ಸಾವಿರಾರು ವರ್ಷಗಳಿಂದ ಹರಿದುಕೊಂಡು ಬಂದಿದೆ. ಅದಕ್ಕೋಸ್ಕರವಾಗಿ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಕೂಡ ಗಾಂಧೀಜಿ ಎದೆಸೆಡ್ತು ನಿಲ್ಲಬೇಕು ಅಂತ ಹೇಳಿದ್ರು ಕೂಡ ಇನ್ನೂ ಕೂಡ ತಲೆ ತಗ್ಗಿಸಿ, ದನಿ ಕುಗ್ಗಿಸಿ, ನಡುಬಗ್ಗಿಸಿ ನಾವು ಬದುಕ್ತಾ ಇರ್ತಕ್ಕಂಥ ಕುರಿಗಳು ಸಹ ನಾವು ಕುರಿಗಳು ಅನ್ನುವಂಥ ಮಟ್ಟಕ್ಕೆ ಕೊಟ್ಟು ಹೋಗಿದ್ದೀವಲ್ಲ. ಇದಕ್ಕೆ ಉದಾಹರಣೆಗಳು, ಒಬ್ಬ AC ಬಂದರು, ಮೋಟಿವೇಶ್ನಲ್ ಸ್ಪೀಚ್ ಮಾಡಿದ್ರು, ಚೆನ್ನಾಗಿ ಮಾತಾಡಿದ್ರು. ಗಾಂಧೀಜಿಯ ಆಶಯಗಳಿಗೆ ಅನುಗುಣವಾಗಿ ಅವ್ರು ಮಾತನಾಡಿದ್ರು. ಅವ್ರು ಹಿಂದೆ ಓಡೋಗೋದಿದೆಯಲ್ಲ, ಇದು ಅಪಮಾನಕರವಾದ ಸಂಗತಿ ಅಲ್ವೇ ಅಂತ ನನ್ನ ಬೈಕೊಂಡ್ರೆ ಚಿಂತೆ ಇಲ್ಲ. ಯಾರನ್ನ ಆದರ್ಶವಾಗಿ ಇಟ್ಕೊಳ್ಬೇಕು, ಮಾದರಿಯಾಗಿ ಯಾರನ್ನ ಇಟ್ಕೊಳ್ಬೇಕು, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಇವತ್ತು ವಿದ್ಯಾರ್ಥಿಗಳಿದ್ದಾರೆ, ನಮ್ಮ ಶಿಕ್ಷಣ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದರೆ, ಸ್ನೇಹಿತರೆ, ಯಾವ ಮಟ್ಟಕ್ಕೆ ನಮ್ಮ ಶಿಕ್ಷಣ ಹೋಗಿದೆ ಅಂದರೆ ಮಾರ್ಕ್ಸ್ನ ಮೇಲೆ ಆಧಾರದ ಮೇಲೆ ಬದುಕನ್ನು ಕಟ್ಟಿಕೊಳ್ತಕ್ಕಂಥ ಮಟ್ಟಕ್ಕೆ ಹೋಗಿದೆ. ನಮಗೆ ಯಾರೂ ಮಾದರಿ ಇಲ್ಲ. ಇಲ್ಲಿ ನಮ್ಮ ಶಾಲಾ ಪಠ್ಯಪುಸ್ತಕಗಳಿಂದ ರಾಮನು ಹೊರಟೋಗಿದ್ದಾನೆ, ಭೀಮನು ಹೊರಟೋಗಿದ್ದಾನೆ, ಗಾಂಧೀಜಿ ಹೊರಟೋಗಿದ್ದಾನೆ. ನಾವು 1 ಗಂಟೆ ಕಾಲ ನಾವೆಲ್ಲ ಓದುವಾಗ 1 ಗಂಟೆ ಕಾಲ ಮಾರಲ್ ಕ್ಲಾಸಸ್ ಅಂತ, ಮಾರಲ್ ಸೈನ್ಸಸ್ ಅಂತ ಒಂದು ಇರ್ತಾ ಇದೆ. 1 ಗಂಟೆ ಕಥೆಗಳಿಗೆ ಹೇಳ್ತಾ ಇದೆ. ವೀರರನ್ನ ಕುರಿತು, ಗಾಂಧಿಯನ್ನು ಕುರಿತು, ನೆಹರುವನ್ನು ಕುರಿತು, ರಾಣಿ ಚೆನ್ನಮ್ಮನನ್ನು ಕುರಿತು, ಝಾನ್ಸಿ ಲಕ್ಷ್ಮೀಬಾಯಿಯನ್ನು ಎಲ್ಲ ಗಣ್ಯರು, ಇಲ್ಲಿ ಬರ್ತಕ್ಕಂತಹ ಎಲ್ಲ ಆದರಣೀಯ ಸಂಪನ್ಮೂಲ ವ್ಯಕ್ತಿಗಳು ಮಾಡುವಂತಹ ವಿಷಯ ಮಂಡನೆ ನಿಮ್ಮ ಮನದಾಳಕ್ಕೆ ಹೊತ್ತು ಪ್ರತಿಯೊಬ್ಬರಲ್ಲೂ ಗಾಂಧೀಜಿ ಎನ್ನುವಂತಹ ಮಹಾತ್ಮ ಅನ್ನುವಂತಹ ಶಕ್ತಿ ಮೇಳೈಸಿ ಈ ಕಾರ್ಯಕ್ರಮದ ಯಶಸ್ಸು ನಿಮ್ಮ ಜೀವನ ಪೂರ್ತಿ ಇರಲಿ ಎಂದು ಹೇಳ್ತಾ, ಈ ಕಾರ್ಯಕ್ರಮದ ರೂಪುರೇಷೆಯನ್ನು ಕುರಿತು 2 ದಿನಗಳ ಮಟ್ಟಿಗೆ ಇಲ್ಲಿ ನಾವು ಏನೇನು ಆಯೋಜಿಸಿದ್ದೇವೆ ಅನ್ನೋದನ್ನು ಕುರಿತು ನಿಮಗೆ ಒಂದು ಸಂಕ್ಷಿಪ್ತವಾದ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ಸೊ ಮೊದಲನೇ ದಿನದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂತಹ ಮಂಡ್ಯ ಕರ್ನಾಟಕ ಸಂಘದ ಅಧ್ಯಕ್ಷರು, ಮಂಡ್ಯದ ಸಾಂಸ್ಕೃತಿಕ ಹೆಗ್ಗುರುತು ಅಂತ ಗುರುತಿಸಿಕೊಂಡಿರ್ತಕ್ಕಂಥ ಪ್ರೊಫೆಸರ್ ಜಯಪ್ರಕಾಶ್ ಗೌಡರು ಈ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಶ್ರೀನಿವಾಸರ್ ಅವರು ಆಶಯ ನುಡಿಗಳನ್ನು ನುಡಿತಾ ಇದ್ದಾರೆ, ಉಪವಿಭಾಗಾಧಿಕಾರಿಗಳು ಪಾಂಡವಪುರ ಇವರು. ನಂತರ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲಾ ಶಿಕ್ಷಣ ಇಲಾಖೆಯ ಪದವಿ ಪೂರ್ವ ಶಿಕ್ಷಣ ಮಂಡ್ಯ ಜಿಲ್ಲೆಯ ಉಪನಿರ್ದೇಶಕರಾದಂಥ ಶ್ರೀ ಚಲುವೈರವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ. ಅದೇ ಥರ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಹನುಮಶೆಟ್ಟರು, ಅಧ್ಯಕ್ಷರು ಲಕ್ಷ್ಮಮ್ಮ ವೆಂಕಟರಾವ್ ಚಾರಿಟಬಲ್ ಸೇವಾ ಟ್ರಸ್ಟ್, ಗುಡೇವಸಳ್ಳಿ ಗೌರಯ್ಯವರು ಅಧ್ಯಕ್ಷರು, ಕೇರಕಟ್ಟೆ ಸಂಸ್ಥಾನ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಶ್ರೀ ಮಲ್ಲಿಕಾರ್ಜುನ ಅವರು ಅಧ್ಯಕ್ಷರು, ಆರ್ಟಿಒ ನೌಕರರ ಸಂಘ ಬೆಂಗಳೂರು, ಇವರು ಕೂಡ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಉದ್ಘಾಟನಾ ಸಮಾರಂಭಕ್ಕೆ ಸಾಕ್ಷೀಭೂತರಾಗಿದ್ದಾರೆ. ಸೊ ಈ ಒಂದು 2 ದಿನಗಳ ವೈಚಾರಿಕ ಕಾರ್ಯಾಗಾರ ಸಭೆಯಲ್ಲಿ ಮೊದಲ ದಿನದ ಮೊದಲ ಗೋಷ್ಠಿ, ಮೊದಲ ವಿಷಯ ಮಂಡನೆಯನ್ನ ಅಜ್ಜರಯೋಳ್ ಸಿಕ್ಕಿದ ಅನಾಥರಂ ರಕ್ಷಿಸು, ಮಿತ್ರರಿಗಿಂಬುಗೈ ನಂಬಿದವರಿಗೆ ಎಡವೆಟ್ಟಾಗಿರು, ಸಿಸ್ಟರಂ ಪೊರೆ ಅಂತ ತಾಯಿ ಹಾಲು ಕುಡಿಯುವಂಥ ಚಿಕ್ಕ ಮಗುಗೆ ಪಾಠವನ್ನು ಮಾಡ್ತಾಳೆ. ಅಂಥ ನೀತಿ ಪಾಠವನ್ನು ಕೇಳಿ ಬೆಳೆದಂಥ ಕನ್ನಡಿಗರು ನಾವೆಲ್ಲರೂ ಕೂಡ ಮಾಡ್ತೀವಿ. ಅವತ್ತಿನ ಕಾಲಕ್ಕೆ ಕೆರೆ ಕಟ್ಸೋದು, ಬಾವಿ ತೋಡಿಸೋದು ಅಂದರೆ ಜನೋಪಕಾರಿ ಕೆಲಸವನ್ನು ಮಾಡುವಂಥದ್ದು ಅಂತ ಅರ್ಥ. ಯಾವ ಮನುಷ್ಯ ಜೀವನದಲ್ಲಿ ಅತಿ ಹೆಚ್ಚು ಸುಖವನ್ನು ಕಂಡಿದ್ದಾನೆ, ಹೆಚ್ಚು ನೆಮ್ಮದಿ ಮತ್ತು ಸಾರ್ಥಕತೆಯನ್ನು ಕಂಡಿದ್ದಾನೆ ಅಂದರೆ ಯಾರು ತನಗಲ್ಲದೆ ಬೇರೆಯವ್ರಿಗೋಸ್ಕರ ಬದುಕ್ತಾನೆ, ಯಾವ ವ್ಯಕ್ತಿ ಬೇರೆಯವರ ಮುಖದಲ್ಲಿ ನಗುವನ್ನು ಕಾಣ್ತಾನೆ, ಯಾವ ವ್ಯಕ್ತಿ ಬೇರೆಯವರ ಮುಖದಲ್ಲಿ ಸಾರ್ಥಕತೆಯನ್ನು ತರ್ತಾನೆ, ಅವನ ಬದುಕು ನಿಜವಾದ ಸಾರ್ಥಕವಾದ ಬದುಕು, ಅವನದು ನಿಜವಾದ ಸಂತೋಷವಾದ ಬದುಕು. ಯಾವುದೇ ಮಹನೀಯರನ್ನು ತೆಗೆದುಕೊಳ್ಳಿ, ಗಾಂಧೀಜಿಯವರು, ಅಂಬೇಡ್ಕರ್ ಅವರು, ಅವ್ರ ಹತ್ರ ಎಷ್ಟು ಆಸ್ತಿ ಇತ್ತು ಅಂತ ನಾವು ಯಾರು ನೆನೆಸ್ಕೊಳ್ಳೋದಿಲ್ಲ ಇವತ್ತು, ಹೌದಲ್ವಾ? ಅವರು ಈ ಸಮಾಜಕ್ಕೆ ಎಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಇವತ್ತು ನೆನೆಸ್ಕೊತೀವಿ. ಒಂದು ಏನೋ ಶಾಲೆಗೆ ಹೋಗ್ತಾ ಇದ್ದೀರಿ ನೀವೆಲ್ಲ, ಬಸ್ಸು ತಡವಾಗಿ ಬರುತ್ತೆ ಅಂತ ಅಂದ್ಕೊಳ್ಳಿ, ಅಥವಾ ಡೈಲಿ ಅರ್ಧ ಗಂಟೆ ಬಸ್ ಬರ್ತದೆ, ಅಥವಾ ಯಾವುದೋ ಶಾಲೆಯಲ್ಲಿ ನಿಮಗೆ ಕ್ಲಾಸು ಚೆನ್ನಾಗಿ ನಡೀತಾ ಇಲ್ಲ, ನಿಮ್ಮೂರಿಗೆ ಎಲ್ಲೋ ಒಂದು ಕಡೆ ನೀರು ಬರ್ತಾ ಇಲ್ಲ ಸರಿಯಾಗಿ, ಇನ್ನೇನೋ ಸಮಸ್ಯೆಗಳು, ಒಂದಷ್ಟು ಸಮಸ್ಯೆಗಳಂತೂ ಇದೆ, ಎಲ್ಲೋ ರಸ್ತೆಯಲ್ಲಿ ಗುಂಡಿ ಬಿದ್ದಿದೆ ನಿಮಗೆ, ಹೌದಲ್ಲಪ್ಪ? ಇಷ್ಟು ಜನ ವಿದ್ಯಾರ್ಥಿಗಳಲ್ಲಿ ಯಾರಾದರೂ ಒಬ್ಬರೇ ಒಬ್ಬರು, ಸರ್ ನಾನು ಒಂದು ಹೋರಾಟದಲ್ಲಿ ಭಾಗವಹಿಸಿದ್ದೀನಿ ಸರ್, ನನಗೆ ನ್ಯಾಯ ಬೇಕು ಅಂತ ನಾನು ಹಕ್ಕೊತ್ತಾಯ ಮಾಡಿದ್ದೀನಿ, ಒಬ್ಬರಾರಿದ್ರೆ ಕೈ ಎತ್ತಿ, ಖಂಡಿತ ಅಭಿನಂದಿಸ್ತೀನಿ. ವೇದಿಕೆ ಮೇಲೆ ಕರೆದು ಜಾಸ್ತಿ ಬಹುಮಾನ ಕೊಡಲ್ಲ, ತಲಾ 100 ರೂಪಾಯಿ ಕೊಡ್ತೀನಿ. ಯಾರು ಇದ್ದೀರಾ? ಸಾಕು. ಅಜ್ಜರಯೋಳ್ ಸಿಕ್ಕಿದ
ಅನಾಥರಂ ರಕ್ಷಿಸು, ಮಿತ್ರರಿಗಿಂಬುಗೈ, ನಂಬಿದವರಿಗೆ ಎಡವೆಟ್ಟಾಗಿರು, ಸಿಸ್ಟರಂ ಪೊರೆ ಅಂತ ತಾಯಿ ಹಾಲು ಕುಡಿಯುವಂಥ ಚಿಕ್ಕ ಮಗುಗೆ ಪಾಠವನ್ನು ಮಾಡ್ತಾಳೆ. ಅಂಥ ನೀತಿ ಪಾಠವನ್ನು ಕೇಳಿ ಬೆಳೆದಂಥ ಕನ್ನಡಿಗರು ನಾವೆಲ್ಲರೂ ಕೂಡ ಮಕ್ಕಳು. ಅವತ್ತಿನ ಕಾಲಕ್ಕೆ ಕೆರೆ ಕಟ್ಸೋದು, ಬಾವಿ ತೋಡಿಸೋದು ಅಂದರೆ ಜನೋಪಕಾರಿ ಕೆಲಸವನ್ನು ಮಾಡುವಂಥದ್ದು ಅಂತ ಅರ್ಥ. ಯಾವ ಮನುಷ್ಯ ಜೀವನದಲ್ಲಿ ಅತಿ ಹೆಚ್ಚು ಸುಖವನ್ನು ಕಂಡಿದ್ದಾನೆ, ಹೆಚ್ಚು ನೆಮ್ಮದಿ ಮತ್ತು ಸಾರ್ಥಕತೆಯನ್ನು ಕಂಡಿದ್ದಾನೆ ಅಂದರೆ ಯಾರು ತನಗಲ್ಲದೆ ಬೇರೆಯವ್ರಿಗೋಸ್ಕರ ಬದುಕ್ತಾನೆ, ಯಾವ ವ್ಯಕ್ತಿ ಬೇರೆಯವರ ಮುಖದಲ್ಲಿ ನಗುವನ್ನು ಕಾಣ್ತಾನೆ, ಯಾವ ವ್ಯಕ್ತಿ ಬೇರೆಯವರ ಮುಖದಲ್ಲಿ ಸಾರ್ಥಕತೆಯನ್ನು ತರ್ತಾನೆ, ಅವನ ಬದುಕು ನಿಜವಾದ ಸಾರ್ಥಕವಾದ ಬದುಕು, ಅವನದು ನಿಜವಾದ ಸಂತೋಷವಾದ ಬದುಕು. ಯಾವುದೇ ಮಹನೀಯರನ್ನು ತೆಗೆದುಕೊಳ್ಳಿ, ಗಾಂಧೀಜಿಯವರು, ಅಂಬೇಡ್ಕರ್ ಅವರು, ಅವ್ರ ಹತ್ರ ಎಷ್ಟು ಆಸ್ತಿ ಇತ್ತು ಅಂತ ನಾವು ಯಾರು ನೆನೆಸ್ಕೊಳ್ಳೋದಿಲ್ಲ ಇವತ್ತು, ಹೌದಲ್ವಾ? ಅವರು ಈ ಸಮಾಜಕ್ಕೆ ಎಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಇವತ್ತು ನೆನೆಸ್ಕೊತೀವಿ. ಒಂದು ಏನೋ ಶಾಲೆಗೆ ಹೋಗ್ತಾ ಇದ್ದೀರಿ ನೀವೆಲ್ಲ, ಬಸ್ಸು ತಡವಾಗಿ ಬರುತ್ತೆ ಅಂತ ಅಂದ್ಕೊಳ್ಳಿ, ಅಥವಾ ಡೈಲಿ ಅರ್ಧ ಗಂಟೆ ಬಸ್ ಬರ್ತದೆ, ಅಥವಾ ಯಾವುದೋ ಶಾಲೆ ನಿಮಗೆ ಕ್ಲಾಸು ಚೆನ್ನಾಗಿ ನಡೀತಾ ಇಲ್ಲ, ನಿಮ್ಮೂರಿಗೆ ಎಲ್ಲೋ ಒಂದು ಕಡೆ ನೀರು ಬರ್ತಾ ಇಲ್ಲ ಸರಿಯಾಗಿ, ಇನ್ನೇನೋ ಸಮಸ್ಯೆಗಳು, ಒಂದಷ್ಟು ಸಮಸ್ಯೆಗಳಂತೂ ಇದೆ, ಎಲ್ಲೋ ರಸ್ತೆಯಲ್ಲಿ ಗುಂಡಿ ಬಿದ್ದಿದೆ ನಿಮಗೆ, ಹೌದಲ್ಲಪ್ಪ? ಇಷ್ಟು ಜನ ವಿದ್ಯಾರ್ಥಿಗಳಲ್ಲಿ ಯಾರಾದರೂ ಒಬ್ಬರೇ ಒಬ್ಬರು, ಸರ್ ನಾನು ಒಂದು ಹೋರಾಟದಲ್ಲಿ ಭಾಗವಹಿಸಿದ್ದೀನಿ ಸರ್, ನನಗೆ ನ್ಯಾಯ ಬೇಕು ಅಂತ ನಾನು ಹಕ್ಕೊತ್ತಾಯ ಮಾಡಿದ್ದೀನಿ, ಒಬ್ಬರಾರಿದ್ರೆ ಕೈ ಎತ್ತಿ, ಖಂಡಿತ ಅಭಿನಂದಿಸ್ತೀನಿ ವೇದಿಕೆ ಮೇಲೆ ಕರೆದು. ಜಾಸ್ತಿ ಬಹುಮಾನ ಕೊಡಲ್ಲ, ತಲಾ 100 ರೂಪಾಯಿ ಕೊಡ್ತೀನಿ. ಯಾರು ಇದ್ದೀರಾ? ಕಾರಣಕ್ಕೆ ನಾವು ಕೇಳ್ಕೊಂಡಾಗ ಕಳೆದ ಬಾರಿಯೂ ಕೂಡ ನಮಗೆ 20,000 ಕೊಟ್ಟಿದ್ರು. ಈ ವರ್ಷನೂ ಕೂಡ 20,000 ರೂಪಾಯಿ ಚೆಕ್ ತಗೊಂಡೆ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಗಳಿಗೆ ನಾನು ಚೋಟನ್ನು ಬಳಸ್ಕೊಳ್ಳೋಕೆ ಹೇಳಿ ಸರ್, ನಾವು ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ, ಹೋಗಿ ಮಾತಾಡು ಅಂತ ಹೇಳಿದ್ರು. ಅದಾದ ನಂತರ ನಾವು ಇಲ್ಲಿ ಬಂದು ಪ್ರೀತಿಯಿಂದ, ಬಹಳ ಪ್ರೀತಿಯಿಂದ ನಮ್ಮ ಬೇಕಾದಂಥ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾ ಇದ್ದೀವಿ. ಉಚಿತವಾಗಿ ಚೌಕಟಿಯನ್ನು ನೀಡಿದ್ದಾರೆ, ಯಾವುದೇ ಒಂದು ಬಾಡಿಗೆಯನ್ನು ತಗೊಳ್ತಾರೆ. ಅಷ್ಟೇ ಅಲ್ಲ, ಮಕ್ಕಳುಗಳಿಗೆ ಇವತ್ತು ಮಧ್ಯಾಹ್ನದ ಸಂಘಟನಾ ಪರವಾಗಿ ಆಶೀರ್ವಾದಗಳನ್ನು ಹಾಕಿಕೊಡ್ತಾರೆ. ಹಾಗೆ ಕೇರ್ಪೇಟೆ ಕಾಲೇಜಿನಲ್ಲಿ ಇರುವಂತಹ 3 ಪದವಿ ಕಾಲೇಜುಗಳು ಮತ್ತು ಒಂದು BEd ಕಾಲೇಜು ಮತ್ತು ಇನ್ನೆಲ್ಲ ಅನುದಾನ ರಹಿತ ಪದವಿ ಪೂರ್ವ ಕಾಲೇಜಿನ ಎಲ್ಲ ಪ್ರಾಂಶುಪಾಲರುಗಳು ನಾವು ಹೋದಾಗ ಬಹಳ ಪ್ರೀತಿಯಿಂದ ನಮ್ಮನ್ನು ಮಾತಾಡಿಸಿ, ಹೌದು ಮಕ್ಕಳುಗಳಿಗೆ ಇಂತಹ ಕಾರ್ಯಕ್ರಮ ಬೇಕು ಅಂತ ಹೇಳಿ ನಮಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿ ಮತ್ತು ನಮ್ಮ ಮಕ್ಕಳುಗಳೊಂದಿಗೆ ಇಲ್ಲಿ ಬಂದಿದ್ದಾರೆ. ಅದರ ಬಹಳ ಮುಖ್ಯವಾಗಿ ನಾವು ಜ್ಞಾಪಿಸ್ಕೊಳ್ಬೇಕಾಗಿರೋದು ಅಂತ ಹೇಳಿದ್ರೆ, ನಮ್ಮ ಸರ್ಕಾರಿ ಮಹಿಳಾ ಕಾಲೇಜಿನ ಹೆಣ್ಮಕ್ಳುಗಳು ನೋಡಿದ್ರೆ ಬಹಳ ಖುಷಿ ಆಗ್ತಾ ಇದೆ. ನಿಜವಾಗ್ಲೂ ಕೂಡ ನಿಮ್ಮನ್ನೆಲ್ಲ ನೋಡಿದಾಗ ಮಾಡೋದು ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯದಾಗುತ್ತೆ, ಈ ದೇಶಕ್ಕೆ ಒಳ್ಳೆಯದಾಗುತ್ತೆ, ಮುಂದಿನ ಒಂದು ಭರವಸೆಯ ದಿನಗಳು ಬರ್ತವೆ ಅಂತ ಹೇಳೋದ್ರೊಂದಿಗೆ ಇಲ್ಲಿ ಬಂದಿರುವಂತಹ ಎಲ್ಲ ಕಾಲೇಜಿನ ಪ್ರಾಂಶುಪಾಲರುಗಳು, ಪ್ರಾಧ್ಯಾಪಕರುಗಳಿಗೆ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಮಗುವಿಗೆ ತನ್ನ ತಂದೆ ತಾಯಿಯ ನೋವು ಕಣ್ಣೆದುರಿಗೆ ಕಾಣ್ತದೆ. ಆ ಮಗು ಲತಾ ಭಗವಾನ್ ಕರೆತರ ಜೀವನದಲ್ಲಿ ಕೂಡ ಅದಕ್ಕೋಸ್ಕರ ಹೋರಾಡೋದನ್ನು ನಾವು ಇಂಥ ಹೋರಾಟಗಾರರಿಂದ ಕಲಿಬೇಕಾಗ್ತದೆ. ಹಾಗಾಗಿ ನಾನು ಫಸ್ಟ್ ಹೇಳಿದ್ದು, ನಿಮ್ಮ ಬದುಕಿನ ಜವಾಬ್ದಾರಿಗಳನ್ನು ಅರಿತುಕೊಳ್ಳಿ, ಆವಾಗ ಇಂಥದ ಕಾರ್ಯಕ್ರಮಗಳು ಅರ್ಥವನ್ನು ಹೆಚ್ಚು ಪಡ್ಕೋತವೆ. ಗಾಂಧೀಜಿಯವ್ರ ಕುರಿತು ಇವತ್ತು ಕಾರ್ಯಕ್ರಮ ಇದೆ. ಯಾಕೆ ತಂದೆ ತಾಯಿಗಳ ಬಗ್ಗೆ ಹೇಳಿದೆ ಅಂದರೆ, ಶ್ರವಣಕುಮಾರ ಅಂತ ಒಬ್ಬ ಇರ್ತಾನೆ, ತನ್ನ ತಂದೆ ತಾಯಿಗೆ ಕಣ್ಣು ಕಾಣಿಸೋದಿಲ್ಲ, ಅವ್ರು ತೀರ್ಥಯಾತ್ರೆಯನ್ನು ಮಾಡಬೇಕು ಅಂದ್ಬಿಟ್ಟು ಹೆಣ್ಣಿನ ಮೇಲೆ ಹೊತ್ಕೊಂಡು ಹುಟ್ಟಿನಲ್ಲಿ ಇಡೀ ಪುಣ್ಯಕ್ಷೇತ್ರಗಳನ್ನೆಲ್ಲ ದರ್ಶನ ಮಾಡಿಸ್ತಾನೆ. ಮಹಾತ್ಮ ಗಾಂಧೀಜಿ ಅವರು ಹೇಳ್ತಾರೆ, ನನ್ನ ಜೀವನದ ಮೇಲೆ ಪರಿಣಾಮ ಬೀರಿದ 2 ಘಟನೆಗಳು, ಶ್ರವಣಕುಮಾರನ ಕತೆ, ಬೇರೆಯವ್ರಿಗೆ ಆಸರೆ ಆಗ್ಬೇಕು ಅನ್ನೋದು, ಸತ್ಯ ಹರಿಶ್ಚಂದ್ರನ ಕತೆ, ಸತ್ಯದ ದಾರಿಯಲ್ಲಿ ಹೋಗ್ಬೇಕು ಅನ್ನೋದು ಅಂತ ಅವೆರಡು ಆಶಯಗಳನ್ನ ಇಟ್ಕೊಂಡು ಇಡೀ ವಿಶ್ವದಲ್ಲಿ ಮಕ್ಕಳ ಒಬ್ಬ ಅಪರಾಧಿ ಹೋಗ್ತಾನೆ ಅಂದ್ರೆ ಅಪರಾಧಿ ಸ್ಥಾನದಲ್ಲಿ ಕಟ್ಟಕಟ್ಟೆಗೆ ನಿಲ್ಲಿಸ್ತಾರೆ. ಗಾಂಧೀಜಿನ ಜಡ್ಜಂಚರು ಎದ್ದು ನಿಂತ್ಕೊತಾರೆ. ಗಾಂಧೀಜಿಯ ವ್ಯಕ್ತಿತ್ವವನ್ನು ನೋಡಿ ಇಡೀ ಸಭೆ ಎದ್ದು ನಿಂತ್ಕೊಂಡು ಗಾಂಧೀಜಿಗೆ ಗೌರವವನ್ನು ಕೊಡ್ತದೆ. ಇಡೀ ವಿಶ್ವದಲ್ಲಿ ಬರೀ ಮೇಲೆ ಇಟ್ಟುಕೊಂಡು ಇಡೀ ವಿಶ್ವವನ್ನ ಯಾವುದೇ ಇಲ್ಲದಂತೆ ಮಣಿಸಿದಂತ ತನ್ನ ಅಹಿಂಸೆ ಮತ್ತು ಸತ್ಯಾಗ್ರಹದ ಪರಿಪಾಠಗಳಿಂದ ಯಾವ್ದಾದ್ರು ನಾಯಕ ಇದ್ರೆ ಅದು ಮಹಾತ್ಮ ಗಾಂಧೀಜಿ ಮಾತ್ರ. ನಾವು ಹೇಳಿದ್ವಲ್ಲ, ನಮಗೆ ಒಂದು ಚಿಕ್ಕ ಚಿಕ್ಕ ಹಕ್ಕುಗಳನ್ನು ಕೂಡ ನಾವು ಪಡ್ಕೊಳ್ಳಿಕ್ಕೆ ಹೋರಾಟ ಮಾಡಲಿಕ್ಕೆ ಸಿದ್ಧ ಇಲ್ಲ. ಅಂಥದ್ರಲ್ಲಿ ಮಹಾತ್ಮ ಗಾಂಧೀಜಿ ಅಂತ ದೊಡ್ಡ ತ್ಯಾಗವನ್ನು ಮಾಡಿದ್ದಾರೆ. ನಾವು ಅನೇಕ ಪಾಠಗಳನ್ನು ಅವರಿಂದ ಕಲಿಬೇಕಾಗಿದೆ. ಮುಖ್ಯವಾಗಿ ಗಾಂಧೀಜಿಯವರು ಹೇಳಿದ ಮಕ್ಕಳ ಅನ್ಯಾಯವನ್ನು ಪ್ರಶ್ನೆ ಮಾಡಬೇಕು ಅಂತ ನಿಮ್ಮ ಜೀವನದಲ್ಲಿ ಅದನ್ನು ರೂಢಿಸ್ಕೊಳ್ಳಿ.
ಎರಡನೇದು ತಂದೆ ತಾಯಿಗಳನ್ನ ಗೌರವಿಸೋದು. ಇವತ್ತಿನ ಮಕ್ಕಳು ಒಂದು ಸ್ವಲ್ಪ ಚೆನ್ನಾಗಿ ಕಲ್ತ್ರೆ ಬಹುತೇಕ ತಂದೆ ತಾಯಿಗಳನ್ನ ಭಾಳ ನೆಗ್ಲೆಕ್ಟ್ ಮಾಡ್ತೀವಿ ನಾವು, ಹೌದಲ್ವಾ? ನಮ್ಮಮ್ಮನ 7ನೇ ಕ್ಲಾಸ್ ಓದಿರೋದು, ನಮ್ಮ ಅಪ್ಪ 10ನೇ ಕ್ಲಾಸ್ KS ಮಾಡಿದ್ದೀನಿ ಅಂತ ಅಂದ್ಕೊಂಡ್ರೆ ಅವ್ರಿಗೇನಾದ್ರು ಗೌರವ ಕೊಡಲಿಲ್ಲ ಅಂದ್ರೆ ನನ್ನಂತ ಮುಟ್ಟಾಳ ಇಲ್ಲಮ್ಮ ಇಲ್ಲಮ್ಮ. ಅವರು ಹಣ ಒತ್ತೆ ಹಾಕೊಂಡು ಅವ್ರು ಕಷ್ಟಪಟ್ಟಿದ್ದಕ್ಕೆ ನಾವು ಇಲ್ಲಿವರೆಗೂ ಬಂದಿದ್ದೀವಿ, ಹೌದಲ್ವಾ? ಮೊದಲು ನೀವು ಎಷ್ಟೇ ಕಲೀಲಿ ಎಷ್ಟೇ ದುಡಿಲಿ ತಂದೆ ತಾಯಿಗಳನ್ನ ಹೆಚ್ಚು ಪ್ರೀತಿಸಬೇಕು, ಅವ್ರನ್ನ ಹೆಚ್ಚು ಖುಷಿ ಪಡಿಸ್ಬೇಕು ಮಕ್ಕಳ. ಯಾವ ತಂದೆ ತಾಯಿಗೆ ನನ್ನ ಮಗ ಯಾವಾಗಲೂ ಫೋನ್ ಮಾಡ್ಕೊಂಡು ಕೂತ್ಕೋತಾನೆ, ಫೋನಲ್ಲೇ ಇರ್ತಂದ್ರೆ ಖುಷಿ ಆಗ್ತದೆ? ಯಾವ ತಂದೆ ತಾಯಿಗೆ ನನ್ನ ಮಗಳು ಫೇಲ್ ಆಗುತ್ತಾ, ಕೆಲಸ ಸಿಗಲಿಲ್ಲ ಅಂದ್ರೆ ಫೇಲ್ ಆಗುತ್ತೆ? ನೀವು ನೆನೆಸ್ಕೊಳ್ಳಿ ಮಕ್ಕಳ, ನೀವು ಒಂದು ಸಲ ರ್ಯಾಂಕ್ ಪಡ್ತಿರ್ತೀರಿ, ಪೇಪರ್ ಫೋಟೋ ಬಂದಿರುತ್ತೆ, ಆವತ್ತು ನಿಮ್ಮ ತಂದೆ ತಾಯಿ ಎಷ್ಟು ಖುಷಿ ಪಡ್ತಾರೆ ನೋಡಿ, ಅದು ನೀವು ಅವ್ರಿಗೆ ಕೊಡ್ಬೋದಂತ ಸಾಕು. ನೀವು ಮೊಬೈಲ್ನ ಕಡಿಮೆ ಬಳಸಿ, ಟಿವಿನ ಕಡಿಮೆ ನೋಡಿ, ಸಾರ್ಥಕ ಆಯ್ತಪ್ಪ ಅಂತ ಮಗನೆತ್ತಿದ್ದಕ್ಕೆ, ಸಾರ್ಥಕ ಆಯ್ತಪ್ಪ ಅಂತ ಮಗನೆತ್ತಿದ್ದಕ್ಕೆ ಅಂತ ನಿಮ್ಮ ತಂದೆ ತಾಯಿ ಯಾವತ್ತು ಅಂದ್ಕೋತಾರೆ, ಆವತ್ತು ನಿಮ್ಮ ಬದುಕು ಸಾಕು. ನೋಡಿ, ನಮ್ಮ ಜಿಲ್ಲಾಧಿಕಾರಿಗಳು ಡಾಕ್ಟರ್ ಕುಮಾರ್ ಸರ್ ಅವರು ಒಬ್ಬ ಸಾಮಾನ್ಯ ರೈತರ ಮಗ, ಇವತ್ತು ಅಪ್ಪ ಅಮ್ಮ ಊರಲ್ಲಿ ಕೆಲಸ ಮಾಡ್ತಾರೆ, ನಾನು ನೋಡಿದ್ದೀನಿ. ಹಿಂಗೆ ಹಾಸ್ಟೆಲ್ ಇರ್ತಾರೆ ಮಕ್ಕಳು, ಪೇಪರ್ ಹಾಕಕ್ಕೆ ಬೇರೆಯವ್ರ ಮನೆಗೆ ಹೋಗ್ತಾ ಇರ್ತಾರೆ. ನಮ್ಮ DC ಅವರು AC ಮನೆ ಯಾವುದೋ ಶ್ರೀನಿವಾಸ KS AC ಅಂತ ಬಂದಿತ್ತು, AC ಅಂದ್ರೆ ಈ ಥರ ಮನೆ ಕೊಡ್ತಾರೆ, KS ಅಂತ ಹೆಸರು ಹಾಕೊಂಡಿದ್ದಾರೆ, ಅವ್ರ ಮನೆ ಮೇಲೆ ಜೀಪ್ ಇರುತ್ತೆ. ನಾನು ಯಾಕೆ AC ಹಾಕಬಾರ್ದು ಅಂತ ಪ್ರತಿ ದಿವಸ ಅನ್ಕೋತಾ ಇರುತ್ತೆ ಮಕ್ಕಳ. ಹಾಗೆ KS ಪರೀಕ್ಷೆಯನ್ನು ಬರೆದವರು ಡೈರೆಕ್ಟ್ AC ಆಗಿ ಸೆಲೆಕ್ಟ್ ಆಗ್ತಾರೆ, ಇವತ್ತು DC ಆಗಿದ್ದಾರೆ ಮಂಡ್ಯ ಜಿಲ್ಲೆ. ಅಂದರೆ